ನಮ್ಮ ವಿಗುಟಲಿಂದ ಟೂರ್ನಮೆಂಟ್ ಇದು ಫಸ್ಟ್ ಟೈಮ್ ಸೀಸನ್ 1. ಇದು ಮೊಟ್ಟ ಮೊದಲಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ವಿಗುಟ್ಟಳ್ಳಿ ಗ್ರಾಮದಲ್ಲಿ ವಿಗುಟ್ಟಳ್ಳಿ ಪ್ರೀಮಿಯರ್ ಲೀಗ್ ಅಂತ ಮೊದಲನೇ ಸೀಸನ್ ಆಯ್ಕೆ ಮಾಡಿದ್ದು. ಈ ಮೊದಲ ಸೀಸನ್ ಅಲ್ಲಿ 4 ತಂಡಗಳು ಆಯ್ಕೆ ಆಗಿದ್ದು, 4 ತಂಡಗಳಲ್ಲಿ 2 ತಂಡಗಳಿಗೆ ಪ್ರೈಸ್ ಮನಿ ಅಂತ ನಾವು ಆಯ್ಕೆ ಮಾಡಿದ್ದು. ಇದರಲ್ಲಿ ರನ್ನರು ಹಾಗೂ ವಿನ್ನರು ಇಂತಹವರಿಗೆ ಪ್ರೈಸ್ ಮನಿ ಕೊಡಲು ನಾವು ಊರವರು ಎಲ್ಲ ಸೇರಿ ತೀರ್ಮಾನ ಮಾಡಿರ್ತೀವಿ. ಇದರಿಂದ ಇದು ಅತ್ಯುತ್ತಮವಾಗಿ ಸಕ್ಸಸ್ ಆಗಿರೋದ್ರಿಂದ ನೆಕ್ಸ್ಟ್ ವರ್ಷವೂ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗುತ್ತೇವೆ ಅಂತ ಎಲ್ರಿಗೂ ಹೇಳ್ತಾ ಈ ಮಾತೆಲ್ಲ ನನಗೆ ಹೇಳಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ಅದರಲ್ಲಿ ಫಸ್ಟ್ ವಿನ್ನರ್ಸ್ ಆಗಿ ಸ್ಕೈ ಬಾಯ್ಸ್ ಆಗಿರುತ್ತಾರೆ. ಸೆಕೆಂಡ್ ರನ್ನರ್ ಅಪ್ ಆಗಿ ರಾವಣ್ ವಾರಿಯರ್ಸ್ ಆಗಿರುತ್ತಾರೆ. ಮೊದಲನೇ ಪ್ರೈಸ್ ಬಂದು 10,000 ಆಗಿರುತ್ತೆ. ಸೆಕೆಂಡ್ ಪ್ರೈಸ್ ಬಂದು 5,000 ಆಗಿರುತ್ತೆ. ಇದಕ್ಕೆ ಎಲ್ಲಾ ತಂಡಗಳು ಉತ್ತಮವಾಗಿ ಪ್ರೋತ್ಸಾಹವನ್ನು ನೀಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲಾ ರೀತಿಯಲ್ಲೂ ನಮ್ಮ ಹುಡುಗರು ಸಹಕರಿಸಿದ್ದು, ಅದೇ ರೀತಿ ನಮ್ಮ ಹುಡುಗರಿಗೆ ಪ್ರೋತ್ಸಾಹ ನೀಡುವುದರಲ್ಲಾಗಿ ನಮ್ಮ ಬಾಲು ಅವರು ಈ ಪೆಂಡಲ್ ಮತ್ತು ಮೈಕ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಎಲ್ರಿಗೂ ಅವರಿಂದ ಧನ್ಯವಾದಗಳನ್ನು ಹೇಳ್ಬೇಕು. ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಈ ಆಟ ಆಡೋದಕ್ಕೆಲ್ಲ ಒಂದು ಆಪ್ಷನ್ ಇರ್ಲಿಲ್ಲ. ಅಂದ್ರೆ ಇತ್ತು ಅಂತ ಹೇಳಿದ್ರೆ ನಮ್ಗೆ ಯಾರು ಈ ತರ ಸಹಕರಿಸೋರು ಯಾರು ಇರ್ಲಿಲ್ಲ. ಈಗಿರುವಂತ ಹುಡುಗರು ಎಲ್ಲರೂ ಕೂಡ ತುಂಬಾ ನಾವು ಬುದ್ಧಿವಂತರಾಗಿರ್ಬೋದು ಅಥವಾ ಎಜುಕೇಟೆಡ್ ಆಗಿರ್ಬೋದು. ನಾವು ಓದ್ಬೇಕಾದ್ರೆ ಇದ್ದಿದ್ದೆಲ್ಲ ತುಂಬಾ ಕಮ್ಮಿ ಜನ ಒಳ್ಳೆ ಪ್ಲೇಯರ್ಸ್ ಇದ್ದು. ನಮ್ಗೆ ಇಲ್ಲಿ ಅಶೋಕ್ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ಇಲ್ಲಿ ನೋಡ್ತಿದ್ರೆ ಕಾರ್ತಿಕ್ ಅವರಾಗಿರ್ಬೋದು, ಅಥವಾ ಇನ್ನು ಸುಮಾರು ಜನ ಇದ್ರು. ನಮ್ಮ ಸೀನಿಯರ್ಸ್ ಹರಿ ಆಗಿರ್ಬೋದು, ಇವರೆಲ್ಲ ಮಂಜು ಆಗಿರ್ಬೋದು, ಇವರೆಲ್ಲ ಹಳೆ ಪ್ಲೇಯರ್ಸು. ಇವ್ರನ್ನ ಬಿಟ್ರೆ ನಾವೆಲ್ಲ ಓದಕ್ ಬರ್ತಿರ್ಲಿಲ್ಲ, ಇನ್ನು ಆಡಕ್ಕೂ ಬರ್ತಿರ್ಲಿಲ್ಲ. ನಮ್ಮ ಇಲ್ಲಿದ್ದ ಸಂತೋಷನ್ ಆಗಿರ್ಲಿ, ಅಶೋಕನ್ ಆಗಿರ್ಲಿ, ಮುಂಡ್ರೆಡ್ಡಿ ಆಗಿರ್ಲಿ, ಇವರೆಲ್ಲ ತುಂಬಾ ವಿನಾಯಕ್ ಆಗಿರ್ಲಿ, ಇವೆಲ್ಲ ತುಂಬಾ ಒಳ್ಳೆ ಪ್ಲೇಯರ್ಸ್. ಅವ್ರ ಮುಂದೆ ಕ್ರಿಕೆಟ್ ಬಗ್ಗೆ ಮಾತಾಡಕ್ ನಮ್ಗೆ ಬರೋದೇ ಇಲ್ಲ, ಮಾತಾಡೋದು ಬೇಡ. ಸೊ ಅದ್ ಬಿಟ್ಟು ಮಿಕ್ಕಿದೆ ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಗೆ ಯಾರು ಪ್ರೋತ್ಸಾಹ ಮಾಡಕ್ ಅವಾಗ ಯಾರು ಆಗ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಈಗಿರೋ ಹುಡುಗರಿಗಾದ್ರೂ ನಮ್ ಕೈಯಿಂದ ಆಗಿದ್ ನಾವು ಪ್ರೋತ್ಸಾಹ ಮಾಡೋಣ ಅಂತ ಅಷ್ಟೇ. ಇದೇ ತರ ಪ್ರತಿ ವರ್ಷನೂ ಇದೇ ತರ ಮಾಡೋಣ. ನಮ್ ಕೈಯಿಂದ ಆಗಿದ್ ನಾವು ಸಹಾಯ ಮಾಡ್ತೀವಿ. ಅದಲ್ಲದೆ ಈಗಿರೋ ಹುಡುಗರು ಅಷ್ಟೇ, ಇನ್ ಮುಂದೆ ಯಾರು ಯುವಕರು ಬರ್ತಾರೆ ಮುಂದಕ್ಕೆ, ನಮ್ ಕಡೆಯಿಂದ ಆದಷ್ಟು ನಾವು ಪ್ರೋತ್ಸಾಹ ಮಾಡ್ಬಿಟ್ಟು ನಮ್ಮ ಊರ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗೋಣ. ಪ್ರತಿ ವರ್ಷ ಇದೇ ತರ ಕಂಟಿನ್ಯೂ ಮಾಡೋಣ. ಈ ಒಂದು ಕ್ರಿಕೆಟ್ ಮಾತ್ರ ಅಷ್ಟೇ ಅಲ್ಲ, ಊರ್ನ ಉದ್ಧಾರ ಮಾಡೋ ಎಲ್ಲಾ ಕೆಲ್ಸಗಳಲ್ಲೂ ನಾವೆಲ್ಲರೂ ಮುಂದೆ ಇರೋಣ. ಪ್ರತಿಯೊಬ್ರು ಒಗ್ಗಟ್ಟಾಗಿ ಏನೇ ಕೆಲಸ ಆಗ್ಲಿ ನಾವೆಲ್ಲರೂ ಜೊತೆ ಕೂಡಿಸ್ವಿ. ಪ್ರತಿಯೊಬ್ರು ಕೂಡ ಒಂದೇ ಕೈ ಚಪ್ಪಾಳೆ ಹೊಡಕ್ಕಾಗಲ್ಲ. ಪ್ರತಿಯೊಬ್ರು ಕೂಡ ನಾವೆಲ್ಲ ಜೊತೆ ಸೇರಿ ಚಪ್ಪಾಳೆ ತೊಡ್ಬಿಟ್ಟು ಪ್ರತಿಯೊಂದಕ್ಕೂ ಮುಂದೆ ಬಂದ್ಬಿಟ್ಟು ನಮ್ಮ ಊರ್ನ ಇದೇ ತರ ಮುಂದಕ್ಕೆ ತಗೊಂಡು ಹೋಗೋಣ. ಒಂದು ಪಾಸಿಟಿವ್ ಆಗಿ ನಮ್ಮ ಊರ್ನ ಕರ್ಕೊಂಡು ಹೋಗೋಣ. ಕೆಟ್ಟದಾಗಿ ವಿಗುಟ್ಟಳ್ಳಿ ಅಂತ ಹೇಳಿದ್ರೆ ಇರೋ ಹೆಸರನ್ನ ಅಳ್ಸಾಗ್ಬಿಟ್ಟು ಮುಂದಕ್ಕೆ ಒಂದು ಪ್ರೊಫೆಷನಲ್ ಆಗಿ ಮುಂದಕ್ಕೆ ಕರ್ಕೊಂಡು ಹೋಗಿ ನಮ್ಮ ಊರ್ನ ಎಲ್ಲಾ ರೀತಿಯಲ್ಲೂ ಮುಂದುವರಿಕೊಂಡು ಹೋಗೋ ತರ ನಾವೆಲ್ಲರೂ ನೋಡ್ಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಫಸ್ಟ್ ಟೈಮು ವಿಗುಟ್ಟಳ್ಳಿಯಲ್ಲಿ ಪ್ರೀಮಿಯರ್ ಲೀಗ್ ಅಂತ ಸ್ಟಾರ್ಟ್ ಮಾಡಿದೀವಿ. ಪ್ರತಿ ವರ್ಷ ಹಿಂಗೆ ನಡೀತಾ ಬರುತ್ತೆ. ಯುವಕರಲ್ಲಿ ಎಲ್ಲ ರೀತಿಯಲ್ಲಿ ಚೇಂಜಸ್ ಬರಬೇಕಾಗಿದೆ. ಯಾವುದೇ ರಾಜಕೀಯ ಇಲ್ಲ ಇದರಲ್ಲಿ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಹೋಗೋಣ. ವಿನ್ನರ್ಸ್ ಆಗಿ ನಮ್ಮ ಸ್ಕೈ ಬಾಯ್ಸ್ ತಂಡ, ವಿನಾಯಕ್ ಮತ್ತು ರನ್ನರ್ಸ್ ಆಗಿ ಅಜಯ್ ಮತ್ತು ತಂಡ. ಪ್ರೀಮಿಯರ್ ಲೀಗ್ ಸೀಸನ್ 1 ಮೊದಲನೇ ಬಹುಮಾನ ನಮ್ಮ ಅಶೋಕ್ ಅವರಿಂದ. ಅದೇ ರೀತಿ 10,000 ರೂಪಾಯಿಯನ್ನು ಅವರಿಗೆ ನೀಡುತ್ತಾರೆ. ಈ ಗುಟ್ಟಲ್ಲಿ ಪ್ರೀಮಿಯರ್ ಲೀಗ್ ನ ಮೊದಲನೇ ಸೀಸನ್ ಗೆದ್ದಿರುವಂತಹ ಟೀಮ್ ಸ್ಕೈ ಬಾಸ್ ಅವರಿಗೆ ಎಲ್ಲ ಊರಿನವರಿಂದ ಅಭಿನಂದನೆಗಳನ್ನು ಹೇಳುತ್ತಾರೆ. ರನ್ನರ್ಸ್ ಸ್ಪಾನ್ಸರ್ ಕೂಡ ನಮ್ಮ ಊರಿನ ಅಶೋಕ್ ಅವರೇ ಆಗಿರುತ್ತಾರೆ. ರನ್ನರ್ಸ್ ಆಗಿ ಯುಗಾದಿ ಹಬ್ಬದ ಪ್ರಯುಕ್ತ ಅವ್ರಿಗೂ ಅಭಿನಂದನೆಗಳು. ಸೀಸನ್ 1 ಇದೇ ರೀತಿ ಮುಂದುವರಿಸುತ್ತಾರೆ. ಪಾರ್ಟಿಸಿಪೇಟ್ ಮಾಡಿರುವಂತಹ ಟೀಮ್ಗಳ ಕ್ಯಾಪ್ಟನ್ಗಳು ಅವರ ಪ್ರೋತ್ಸಾಹಕ್ಕಾಗಿ ಮೊದಲನೇ ಸೀಸನ್ ಇದೇ ರೀತಿ ಮುಂದುವರಿಬೇಕು, ಇನ್ನ ಸೀಸನ್ಗಳು ಮುದ್ದೆ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ಕ್ಯಾಪ್ಟನ್ಗಳಿಗೆ ಚಿಕ್ಕದ ಬಹುಮಾನವನ್ನು ನೀಡುತ್ತಾರೆ. ನೆನಪಿನ ಕಾಣಿಕೆಯಾಗಿ ಅಶೋಕ್ ಅವರು ನೀಡಿರುತ್ತಾರೆ. ವಿಜಿ ವಿಲೇಜರ್ಸ್ ಶ್ರೀಕೃಷ್ಣ ಬಾಯ್ಸ್ ವರ್ಷದ ಶುಭಾಶಯಗಳು. ಈ 2026 ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮೂರಲ್ಲಿ ಟೂರ್ನಿಮೆಂಟ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಮುಖ್ಯಸ್ಥರಾದ ಅಶೋಕನ ಅವರು ಹಾಗೂ ನಾವು ಟೂರ್ನಿಮೆಂಟ್ ಏನನ್ನು ಆಡ್ತೀವಿ ಅಂತ ಹೇಳಿದಾಗ
ನಿಮ್ಮಿಂದಲೇ ಇದ್ದು ನಾನು ನಿಮ್ಮ ಪ್ರೋತ್ಸಾಹವನ್ನು ನೀಡ್ತೀನಿ ಅಂತೇಳಿ ನಮ್ಮ ಇವಾಗ ಮ್ಯಾಚ್ ಅನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೂ ನಮ್ಮ ಬ್ಲೂ ಬಾಯ್ಸ್ ಟೀಮ್ ಕಡೆಯಿಂದ ಕ್ಯಾಪ್ಟನ್ ಆದ ವಿನಾಯಕಣ್ಣ ಅವರು ಹಾಗೂ ಮಂಜುನಾಥ್ ಅವರೆಲ್ಲ ಉತ್ತಮವಾದ ಬ್ಯಾಟಿಂಗ್ ಹಾಗೂ ಉತ್ತಮವಾದ ಬೌಲಿಂಗ್ ಹಾಕಿದ್ದರಿಂದ ಇವತ್ತು ನಾವು ಫಸ್ಟ್ ಪ್ರೈಸ್ ಅನ್ನು ಗೆದ್ಕೊಂಡಿದ್ದೀವಿ. ಹಾಗೂ ನಮ್ಗೆ ಸಂತೋಷ ಆಗಿ ವಿಜೃಂಭಣೆಯಿಂದ ನಾವು ಇದೇ ತರ ಆಗಿ ಮುಂದೇನು ಇದೇ ತರ ನಾವು ಟೂರ್ನಮೆಂಟ್ ಅನ್ನು ನಡ್ಸ್ಕೊಂಡು ಹೋಗ್ಬೇಕು, ಯಾವುದೇ ಗಲಾಟೆ ಇಲ್ಲದೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತುಂಬಾ ಸಂತೋಷವಾಗ್ತಿದೆ. ಫಸ್ಟ್ ಟೈಮ್ ನಮ್ಮೂರಲ್ಲಿ ಸೀಸನ್ ವಿ ಗುಟ್ಟಳ್ಳಿ ಪ್ರೀಮಿಯಂ ಲೀಗ್ ಸೀಸನ್ 1 ಅಂತ ಫಸ್ಟ್ ಟೈಮ್ ನಮ್ಮೂರಲ್ಲಿ ಸ್ಟಾರ್ಟ್ ಆಗಿದ್ದು ಇವಾಗ ಅದ್ದೂರಿಯಾಗಿ ಆಗಿ ಯಾವುದೇ ಗಲಾಟೆ ಇಲ್ಲದೆ ನಡ್ಸ್ಕೊಂಡು ಹೋಗಿದೆ ಅಂತೇಳಿ ನಾವು ಖುಷಿ ಪಡ್ತಾ ಇದ್ದೀವಿ. ವಿಗುಟ್ಟಲ್ಲಿ ಒಂದು ಊರಾಗ ಇವತ್ತು ಟೂರ್ನಮೆಂಟ್ ನಡೀತು. ವಿಗುಟ್ಟಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 1 ಅಂತ. ಆ ಸೀಸನ್ 1 ನಮ್ಮ ಅಶೋಕಣ್ಣ ಅವ್ರು ನಡ್ಸ್ಕೊಟ್ಟಿದ್ದು ನಮಗೆಲ್ಲ ಯೂತ್ಸ್ಗೆ. ಅದಕ್ಕೆ ಇವತ್ತು 4 ತಂಡದಿಂದ ಆಡಿದ್ ನಾವು. ಆ 4 ತಂಡ 2 ತಂಡ ಫೈನಲ್ಸ್ ಬಂದು ಆ 2 ತಂಡಗ ಸ್ಕೈ ಬಾಯ್ಸ್ ಮತ್ತು ರಾವಣ ವಾರಿಯರ್ಸ್ ಅಂತ ಆಡಿದ್ ನಾವು. ಅದಕ್ಕೆ ಸ್ಕೈ ಬಾಯ್ಸ್ ಅಂತ ಫಸ್ಟ್ ಪ್ಲೇಸ್ ಬಂತು, ರಾವಣ ಬಾಯ್ಸ್ ಅಂತ ಸೆಕೆಂಡ್ಸು. ಅದಕ್ಕೆ ಈ ಆಟನೇ ಹಿಂಗೆ ಹೆಂಗ್ ನಡ್ಸ್ಕೊಟ್ಟವ್ರು ಹಂಗೆ ಇನ್ನ ಮುಂದೆ ನಡ್ಸ್ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊಂತೇವೆ ಅವರಿಂದ. ಎಲ್ರಿಗೂ ನಮಸ್ಕಾರ. ನಮ್ಮೂರಲ್ಲಿ ಮೊದಲನೇ ಬಾರಿ ವಿಗುಟ್ಟಳ್ಳಿ ಪ್ರೀಮಿಯರ್ ಲೀಗ್ ನಡೆದಿದೆ. ಕೊಟ್ಟಂತಹ ಅಶೋಕ್ ಅವ್ರಿಗೆ ಮತ್ತೆ ಬಾಲಾಜಿ ಅಣ್ಣ ಅವ್ರಿಗೆ ಧನ್ಯವಾದಗಳು. ಪ್ರತಿ ವರ್ಷ ಇದೇ ರೀತಿ ಒಂದು ಪ್ರೋತ್ಸಾಹದಿಂದ ಎಲ್ಲರೂ ಹಿಂಗೆ ಇದೇ ಪ್ರೋತ್ಸಾಹದಿಂದ ಆಡಿಸ್ಬೇಕು ಅಂತ ಎಲ್ರನ್ನೂ ಕೋರ್ಕೊಂತ ಇದ್ದೀವಿ.